ನಮಸ್ಕಾರ ವೀಕ್ಷಕರೇ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಏನು? ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಹೊಸ ಅಪ್ಡೇಟ್ ಏನಿರ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಕೆಲವರು ಹೇಳ್ತಾರೆ 2000 ಹಣ ಯಾಕೆ ಬಂದಿಲ್ಲ, ಬರುತ್ತಾ, ಯೋಜನೆ ಇದೆಯಾ ಇಲ್ವಾ, ಇವಾಗ ಹೊಸದಾಗಿ ಅರ್ಜಿ ಹಾಕಬೇಕಾ ಹಾಕ್ಬಾರ್ದಾ ಅನ್ನೋ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರನ ಕೊಡ್ತೀನಿ. ಸೊ ಆದ್ರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಫಸ್ಟ್ ಗೃಹಲಕ್ಷ್ಮಿ ಅಂದ್ರೇನು? ಗೃಹಲಕ್ಷ್ಮಿ ಅಂತಂದ್ರೆ ಕರ್ನಾಟಕ ಸರ್ಕಾರವು ಒಂದು ಕುಟುಂಬದ ಯಜಮಾನಿಯಾಗಿರೋ ಮಹಿಳೆಗೆ ಪ್ರತಿ ತಿಂಗಳು 2000 ಅಮೌಂಟ್ ಅನ್ನ ಕೊಡುತ್ತೆ. ಆ ಉದ್ದೇಶಕ್ಕೋಸ್ಕರ ಈ ಗೃಹಲಕ್ಷ್ಮಿ ಅನ್ನೋ ಯೋಜನೆನ ಜಾರಿಗೆ ತಂದಿದೆ. ಸೊ ಇತ್ತೀಚಿನ ಅಪ್ಡೇಟ್ ಏನು? ಹೊಸ ಅಪ್ಡೇಟು ಇತ್ತೀಚಿನ ಅಪ್ಡೇಟ್ ಏನು ಅಂದ್ರೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆನ ಸ್ಟಾಪ್ ಮಾಡುವುದಿಲ್ಲ. ಅದನ್ನ ಅವರು ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಅವ್ರು ಏನ್ ಚೆಕ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಅಮೌಂಟು ಅರ್ಹ ಫಲಾನುಭವಿಗಳಿಗೂ ಹೋಗ್ತಾ ಇದೆ, ಅನರ್ಹ ಫಲಾನುಭವಿಗಳಿಗೂ ಹೋಗ್ತಾ ಇದೆ. ಜೊತೆಗೆ ಮೃತಪಟ್ಟವ್ರ ಹೆಸರಲ್ಲಿ ಹಣ ಕೂಡ ವಜಾ ಆಗ್ತಿದೆ, ಅಂದ್ರೆ ಜಮೆ ಆಗ್ತಿದೆ ಅವ್ರ ಅಕೌಂಟ್ಗೆ ಅಂತ ಸರ್ಕಾರದ ಗಮನಕ್ಕೆ ಬಂದಿದೆ ಇದು. ಸೊ ಅದಕ್ಕೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಇದನ್ನೆಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವಾಗ ಅರ್ಹ ವ್ಯಕ್ತಿಗಳು, ಅನರ್ಹ ವ್ಯಕ್ತಿಗಳು ಯಾರು ಅಂದ್ರೆ, ಅರ್ಹ ವ್ಯಕ್ತಿಗಳಂದ್ರೆ ಡಾಕ್ಯುಮೆಂಟ್ಗಳೆಲ್ಲ ಕರೆಕ್ಟ್ ಆಗಿರೋರು. ಅನರ್ಹರು ಅಂತ ಹೇಳಿದ್ರೆ ಅವ್ರ ಹತ್ರ ಇಲ್ದಿರೋ ಡಾಕ್ಯುಮೆಂಟ್ಗಳನ್ನ ಸೃಷ್ಟಿ ಮಾಡ್ಕೊಂಡಿರೋದು, ಅಂದ್ರೆ ಕೆಲವೊಂದ ಫೇಕ್ ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ಲ, ಇಂಥವ್ರನ್ನ ಅನರ್ಹರು ಅಂತ ಹೇಳ್ತಾರೆ. ಸೊ ಕೆಲವು ವ್ಯಕ್ತಿಗಳು ಮೃತಪಟ್ಟಿರ್ತಾರೆ. ಇವಾಗ ಅವರು ಇದ್ದಾಗ ಗೃಹಲಕ್ಷ್ಮಿ ಮಾಡಿರ್ತಾರೆ, ಮಧ್ಯದಲ್ಲಿ ಅವ್ರಿಗೇನೋ ತೊಂದರೆ ಆಗಿ ಅಥವಾ ಏನೋ ಹಾಗೆ ಅವರು ಮೃತಪಟ್ಟಿರ್ತಾರೆ. ಸೊ ಅಂತ ವ್ಯಕ್ತಿಗಳದ್ದು ಕೂಡ ಮರಣ ಸರ್ಟಿಫಿಕೇಟ್ ಅಪ್ಡೇಟ್ ಮಾಡಿಸ್ತೀರನೆ ಆ ಅಮೌಂಟ್ ಕೂಡ ಅವ್ರಿಗೆ ಗೃಹಲಕ್ಷ್ಮಿ ಅಮೌಂಟು ಅವ್ರ ಅಕೌಂಟ್ಗೆ ಜಮಾ ಆಗ್ತಾ ಇರೋದು ಸರ್ಕಾರಕ್ಕೆ ಗೊತ್ತಾಗಿದೆ. ಸೊ ಅದಕ್ಕೋಸ್ಕರನೇ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಹೊರತು ಬೇರೆ ಇನ್ನೇನು ಇಲ್ಲ. ಹಣ ಬರೋದು ಸ್ವಲ್ಪ ತಡ ಆಗ್ಬೋದು, ಬಟ್ ಅಕೌಂಟ್ ಬರುತ್ತೆ ಅನ್ನೋದೊಂದು ಖಚಿತ ಮಾಡಿಸಿದ್ದಾರೆ. ಮತ್ತೆ ಹಣ ಬರ್ದೇ ಇದ್ರೆ ಏನ್ ಮಾಡ್ಬೇಕು? ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಲಿಂಕ್ ಆಗಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳಿ. DBT ಆನ್ ಆಗಿದ್ಯಾ ಅಂದ್ರೆ, DBT ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ, ಬ್ಯಾಂಕ್ ಅಕೌಂಟ್ಗೆ ಅದು ಆಪ್ಷನ್ ಆನ್ ಆಗಿರ್ಬೇಕು, ಅದು ಲಿಂಕ್ ಆಗಿರ್ಬೇಕು. ಅಂದ್ರೆ ಸರ್ಕಾರದ ಕಡೆಯಿಂದ ಡೈರೆಕ್ಟ್ ಆಗಿ ಗ್ರಾಹಕ ಖಾತೆಗೆ ಬರ್ತಾ ಇದೆ, ಸಾರ್ವಜನಿಕರ ಅಕೌಂಟ್ ಡೈರೆಕ್ಟ್ ಆಗಿ ಬರ್ತಿದೆ, ಮಧ್ಯದಲ್ಲಿ ಯಾವುದೇ ಥರ್ಡ್ ಪಾರ್ಟಿಯಿಂದ ಬರ್ತಿಲ್ಲ ಅದು. ಸೊ ಡೈರೆಕ್ಟ್ ಆಗಿ ಬರ್ತಾ ಇರೋದ್ರಿಂದ ಡೈರೆಕ್ಟ್ ಡೆಬಿಟ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆನ್ ಆಗಿದೆಯಾ ಅಂತ ಫಸ್ಟ್ ಅದೊಂದು ಬ್ಯಾಂಕ್ ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಆನ್ ಆಗಿದೆಯಾ ಅಕೌಂಟಲ್ಲಿ ಇಲ್ಲ ಅನ್ನೋದನ್ನ. ಅದೊಂದು ಸ್ವಲ್ಪ ಚೆಕ್ ಮಾಡಿಸ್ಕೊಳ್ಳಿ. ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ ಇನ್ನೊಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಇವಾಗ ಕೆಲವೊಂದು ಅಪ್ಡೇಟ್ಗಳಲ್ಲಿ ರೇಷನ್ ಕಾರ್ಡ್ಗಳು ತುಂಬಾ ಕ್ಯಾನ್ಸಲ್ ಆಗಿರೋದುಂಟು. ಸೊ ನಿಮ್ಮದು ಕ್ಯಾನ್ಸಲ್ ಇದೆಯಾ, ನನ್ನ ಹೆಸರು ಕಡೆಲ್ಲ ಕರೆಕ್ಟ್ ಆಗಿದೆಯಾ ಅನ್ನೋದನ್ನು ಒಂದು ಚೆಕ್ ಮಾಡಿಸ್ಕೊಳ್ಳಿ. ಮತ್ತೆ ಬ್ಯಾಂಕ್ ಅಕೌಂಟ್ ಕರೆಕ್ಟ್ ಆಗಿದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಸರ್ಕಾರದಿಂದ ಯಾವ್ದಾದ್ರು ಕರೆ ಬಂದಿದ್ರೆ, ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿ, ಅದು ಅಪ್ಡೇಟ್ ಮಾಡಿ, ಇದು ಅಪ್ಡೇಟ್ ಮಾಡಿ ಅಂತ ಹೇಳೋ ಯಾವ್ದಾನ ಕಾಲ್ಗಳಿದ್ರೆ ಖಂಡಿತ ಅದಕ್ಕೆ ಉತ್ತರಿಸಿ. ಬಟ್ ಯಾರಿಗೂ OTP ಅಂತದೆಲ್ಲ ಯಾರು ಸರ್ಕಾರದ ಕಡೆಯಿಂದ ಎಲ್ಲ ಕೇಳಲ್ಲ. ಯಾವುದೇ ಲಿಂಕ್ಗಳನ್ನು ಓಪನ್ ಮಾಡಕ್ ಹೋಗ್ಬೇಡಿ. ಇನ್ನೂ ಭಯ ಆದ್ರೆ ನೀವು ಹತ್ತಿರದಲ್ಲಿರುವ ಯಾತನ ಈ ಸರ್ಕಾರ ಸಂಬಂಧಿಸಿದ ಇಲಾಖೆಗಳಿಗೆ ನಿಮ್ಮ ದಾಖಲೆಗಳನ್ನ ಪರಿಶೀಲನೆ ಮಾಡಿಸೋದಕ್ಕೆ ಇದೆಯಾ ಅಂತ ಕೇಳಬಹುದು. ಅದೊಂದನ್ನ ಚೆಕ್ ಮಾಡಿಸ್ಕೊಳ್ಳಿ. ದಾಖಲೆಗಳು ಏನೇನು ಇರಬೇಕು ಅನ್ನೋದಾದ್ರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ಕು, ಮೊಬೈಲ್ ಸಂಖ್ಯೆ, ಇದೆಲ್ಲ. ಇವಾಗ ಮೊಬೈಲ್ ಸಂಖ್ಯೆ ಕೆಲವೊಂದು ಹಳೇದಿರುತ್ತೆ, ಮತ್ತೆ ಚೇಂಜ್ ಮಾಡಿರ್ತೀರಾ. ಸೊ ಅವರೆಲ್ಲ ಚೇಂಜ್ ಆಗಿದ್ರೆ ಆಧಾರ್ ಕಾರ್ಡಲ್ಲೂ ಅದೇ ನಂಬರ್ ಇರಬೇಕು, ಬ್ಯಾಂಕ್ ಪಾಸ್ಬುಕ್ಕಲ್ಲೂ ಅದೇ ನಂಬರ್ ಇರಬೇಕು. ಬೇರೆ ಬೇರೆ ಇದ್ರೆ ಅವ್ರಿಗೂ ಅಮೌಂಟ್ ಬರೋದಿಲ್ಲ. ಸೊ ಅದನ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆಗ್ಲೇ ಹೇಳ್ದಂಗೆ DBT ಬ್ಯಾಂಕ್ ಖಾತೆನಲ್ಲಿ
ಲಿಂಕ್ ಆಗಿದೆಯಾ ಐ ಮೀನ್ ಆನ್ ಆಗಿದೆಯಾ ಆ ಒಂದು ಆಪ್ಷನ್ನು ಅನ್ನೋದನ್ನ ದಯವಿಟ್ಟು ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಮತ್ತು ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂಥ ಕೆಲವೊಂದು ಸುಳ್ಳು ಸುದ್ದಿಗಳನ್ನು ನಂಬಕ್ಕೆ ಹೋಗಬೇಡಿ. ಸರ್ಕಾರ ಕಡೆಯಿಂದ ಡೈರೆಕ್ಟಾಗಿ ಏನು ಪ್ರಕಟಣೆಗಳು ಆಗುತ್ತೋ ಅಲ್ಲಿವರೆಗೂ ವೆಯ್ಟ್ ಮಾಡಿ, ಅದನ್ನು ಮಾತ್ರ ನಂಬಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಫೈನಲ್ ಆಗಿ ಹೇಳಬೇಕಂದ್ರೆ ಗೃಹಲಕ್ಷ್ಮಿ ಯಾವುದೇ ಯೋಜನೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಿಲ್ಲ, ಮುಂದುವರಿಯುತ್ತೆ. ಸೊ ಇದು ಅರ್ಹ ಫಲಾನುಭವಿಗಳಿಗೆ ಮಾತ್ರ ಹಣ ಹೋಗೋ ಥರ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾವುದೇ ಆತಂಕ ಬೇಡ. ನಿಮ್ಮ ದಾಖಲೆಗಳು ಸರಿಯಾಗಿದ್ದರೆ ಯೋಜನೆಯ ಪ್ರಯೋಜನವನ್ನು ಪಡಿಬೋದು. ಯಾರ ದಾಖಲೆಗಳು ತಪ್ಪಾಗಿ ದಾಖಲೆಗಳನ್ನ ಸಬ್ಮಿಟ್ ಮಾಡಿರ್ತಾರೋ, ಮೃತ ವ್ಯಕ್ತಿ ಹೆಸರಲ್ಲಿ ತಗೊಳ್ತಾ ಇರ್ತಾರೋ ಹಣ, ಅವ್ರದ್ದೆಲ್ಲ ಸ್ಟಾಪ್ ಆಗುತ್ತೆ. ಅದು ಬಿಟ್ಟು ಬೇರೆ ಇನ್ಯಾರ್ದು ಸ್ಟಾಪ್ ಆಗಲ್ಲ. ಸೊ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.